ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಸಂಜೆ 6 ಕರ್ನಾಟಕ ಕಾರಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ತಿರುಪತಿ ಲಡ್ಡಿನಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ, ಲ್ಯಾಬ್ ರಿಪೋರ್ಟ್ನಲ್ಲಿ ಭಯಾನಕ ಸತ್ಯ ಬಯಲು. ಕೋಟ್ಯಾಂತರ ಭಕ್ತರಿಗೆ ಶಾಕ್ ಮೇಲೆ ಶಾಕ್. ಕೊನೆಗೂ ಮಗನ ನೋಡಲು ಬಳ್ಳಾರಿ ಜೈಲಿಗೆ ಬಂದ ತಾಯಿ ಮೀನಮ್ಮ. ದರ್ಶನ್ಗೆ ಪಶ್ಚಾತ್ತಾಪದ ಲವಲೇಶವೂ ಇಲ್ಲವಂತೆ. ಮಾಡಿದ ಮಹಾಪಾಪ ಬ್ಯಾಡ್ ಟೈಮ್ ಎಂದ್ರಂತೆ ಕಾಟೇರ. ಮತ್ತೊಂದೆಡೆ ಪರಪ್ಪನ ಅಗ್ರಹಾರದಲ್ಲಿ ಮುನಿರತ್ನ ವಿಲವಿಲ. ಜಾತಿ ನಿಂದನೆ ಕೇಸ್ನಲ್ಲಿ ಜಾಮೀನು. ಇತ್ತ ಅತ್ಯಾಚಾರದ ಕೇಸ್ನಲ್ಲಿ ಬಂಧನದ ಡವ. ನಾಗಮಂಗಲ ಕೋಮುಗಲಭೆಗೆ ಮತ್ತೊಂದು ತಲೆದಂಡ. ಉಪವಿಭಾಗದ ಡಿವೈಎಸ್ಪಿ ಡಾಕ್ಟರ್ ಸುಮಿತ್ ಅಮಾನತು. ಕರ್ತವ್ಯ ಲೋಪದ ಆರೋಪದಲ್ಲಿ ಸಸ್ಪೆಂಡ್. ಸಂಬಂಧಿಕರು ಸ್ನೇಹಿತರಿಂದ ಸಾಲದ ಸಂಚು. ಬ್ಯಾಂಕ್ನಿಂದ 74 ಕೋಟಿ ಸಾಲ ಪಡೆದು ಮಹಾ ಮೋಸ. ಬೀದಿಗೆ ಬಿತ್ತು ಹಣ ಕಟ್ಟಿದವರ ಬದುಕು. ರಾಜ್ಯದಲ್ಲಿ ಸಮಿಟ್ಗಳ ಇತಿಹಾಸದಲ್ಲೇ ಮತ್ತೊಂದು ಮೈಲಿಗಲ್ಲು ಸೃಷ್ಟಿಸೋಕೆ ವೇದಿಕೆ ಸಿದ್ಧವಾಗಿದೆ. ರಿಪಬ್ಲಿಕ್ ಕನ್ನಡ ಮಹಾಸಂಗಮ. ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ. ಇವತ್ತು ಕಾಂಗ್ರೆಸ್ ಕಡೆಯಿಂದ ಮುನಿರತ್ನ ಅವರ ಬಂಧನ ಆ ಪ್ರಕರಣವನ್ನ ಮುಂದಿಟ್ಕೊಂಡು ಪ್ರತಿಭಟನೆಯನ್ನ ಮಾಡಲಾಯಿತು. ಅದರ ಡಿಟೇಲ್ ರಿಪೋರ್ಟ್ ಅನ್ನ ಪಕ್ಕಾ ಪಾಲಿಟಿಕ್ಸ್ ನಲ್ಲೇ ನೀವು ಗಮನಿಸಿದ್ರಿ ಕೂಡ. ಆದ್ರೆ ಈ ಪ್ರತಿಭಟನೆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರ ನಡುವೆ ಜಡೆ ಜಗಳ ನಡೆದು ಹೋಯಿತು ಅನ್ನೋ ಒಂದು ಸುದ್ದಿ ಸಿಕ್ಕಿದೆ. ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಕಾಂಗ್ರೆಸ್ ಹೆಣ್ಮಕ್ಳ ಹೋರಾಟ ನೋಡ್ರಪ್ಪ. ಕ್ಯಾಮ್ರಾಗಳಿಗೆ ಪೋಸ್ ಕೊಡಕ್ಕೂ ಎಷ್ಟೆಲ್ಲ ಸರ್ಕಸ್ ಮಾಡ್ತಾರಪ್ಪ. ಕೆಲವರು ಡೌನ್ ಅಂತ ಕಿರ್ಚಿದ್ರೆ ಮಹಿಳಾ ಕಾರ್ಯಕರ್ತರು ನೀಡ್ಲೇಬೇಕು ರಾಜೀನಾಮೆ ನೀಡ್ಲೇಬೇಕು ಅಂತ ಘೋಷಣೆ ಕೂಗಿದ್ರು. ಕೆಪಿಸಿಸಿ ಕಚೇರಿ ಮುಂದೆ ಮುನಿರತ್ನ ವಿರುದ್ಧದ ಈ ಪ್ರತಿಭಟನೆ ಸೀನ್ ನೋಡಿದ್ರೆ ಮಹಿಳಾ ಕಾರ್ಯಕರ್ತೆಯರದ್ದೇ ಸೌಂಡ್. ರೀ ಸುಮ್ನಿರಿ, ನಾವು ಕೂಗ್ತೀವಿ ಅಂತ ಕಾರ್ಯಕರ್ತೆ ಮುಖಂಡನಿಗೆ ಆವಾಜ್ ಹಾಕೇ ಬಿಟ್ರು. ಸುಮ್ನಿರಯ್ಯ, ನಾನ್ ಹೇಳ್ದಂಗೆ ಘೋಷಣೆ ಕೂಗ್ಬೇಕು ಅಂತ ಕೈ ಸನ್ನೆಯಲ್ಲೇ ಗುಮ್ಮಿದ್ರು. ಸುಮ್ನಿರಯ್ಯ ಸಾಕು, ನಾನು ಕೂಗ್ತೀನಿ ಅಂತ ಮಹಿಳಾ ಲೀಡರ್ ಹೇಳಿದ್ದೇ ತಡ ಕಾಂಗ್ರೆಸ್ ಮುಖಂಡ ಸೈಲೆಂಟ್ ಆದ್ರು. ತಪ್ಪಾಯ್ತು ಬಿಡಮ್ಮ, ನಾನು ಕೂಗಲ್ಲ, ನೀನೇ ಕೂಗಮ್ಮ ಅಂದು ಸೈಲೆಂಟ್ ಆಗಿ ಸೈಡ್ಗೆ ಹೋದ್ರು. ಎರಡು ಜಡೆ ಒಂದ್ ಕಡೆ ಸೇರಿದ್ರೆ ಆಗಲ್ಲ ಅನ್ನೋ ಗಾದೆ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರಿಗೆ ಸೂಟ್ ಆಗತ್ತೇನೋ. ಇವಳ್ಯಾಕೋ ಕ್ಯಾಮೆರಾ ಮುಂದೆ ಮಿಂಚ್ತವಳೆ ಅಂತ ಹೇಳಿ ಕಾರ್ಯಕರ್ತೆಯೊಬ್ಳು ತಳ್ಳೆ ಬಿಟ್ರು. ಮುನಿರತ್ನ ರಾಜೀನಾಮೆಗೆ ಒತ್ತಾಯಿಸಿ ನಡೀತಿದ್ದ ಹೋರಾಟದ ಮಧ್ಯೆ ಇಂಥದ್ದೊಂದು ಪ್ರತಿಭಟನೆ ರಾಜಕೀಯ ರಾಜ್ಯದಲ್ಲಿ ಇವತ್ತು ಸುದ್ದಿ ಮಾಡಿತು. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.